ಆಕಿನ ಎಲ್ಲಿಗೂ ನಾನು ಎತ್ಕೊಂಡು ಬರ್ತಾನೆ. ಸ್ಪಂಜ್ ಎಷ್ಟು ಬೇಕು? ಡಬ್ಬಿ ಸಮೇತ ಬೇಕು? ಡಬ್ಬಿ ಸಮೇತ ಕೊಡ್ರಿ. ಚಿನ್ನಿಗೆ ಮತ್ತು ನಮಗೆ ಪೌಡ್ರ್ ತಂದಾರು, ಪೌಡ್ರ್ ಹಚ್ಚಾಕ್ತಿವಿ. ಇದನ್ನು ಸ್ಪಂಜ್ ಇಲ್ಲ, ಅದಕ್ಕೆ ಎರಡು ತೊಗೊಂಡನು. ಎರಡು ಡಬ್ಬಿ ಬೇಕಂತ ಈಗ ಅವ್ರ ಮನೆಗೆ ಬನ್ನಿ. ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೈತಿ ಗೊತ್ತಾ. ಅದಕ್ಕೆ ರಾತ್ರಿ 3 ಗಂಟೆ ಊಟ ಎದ್ದು ಈಗ ಅವ್ನು ಎತ್ಕೊ ಕುಂತಾರೆ. ಈಗೂ ಎತ್ಕೊಂಡ್ಕೊಂಡೋದ, ಈಗೂ ಮಕ್ಕೊಂಗಿಲ್ಲ. ಇರ್ತವ ನೋಡ್ರಿ ಗುರುಗುರ್ ನಿದ್ದಿ ನೋಡು ಮ್ಯಾಲ ಮಗಂದು ಕೊಡೇನ ಅದು ಗೊತ್ತಾನ. ಅಂಗಿ ಕಳಿ ಅವ್ನು ಹೇಳ್ತಾನೆ. ಭಾತ ನಂಗೆ ಅಂಜಿಕ್ ಬರ್ತೈತಿ ಮಣ್ಣು. ನಿನಗೇನು ಅಂಜಿಗೆ ಬರೈತೆ? ಹಚ್ಚೋದು ಗೊತ್ತಿಲ್ಲ. ಚಿನ್ನಿಯಾಗ ನೋಡಿ ಹೊಟ್ಟೆ ಆಗೈತೆ. ಬರ್ತಾನೆ ಎಟ್ಟು ಏನು ಸಾಕ್ಸ್ ಇಟ್ಟಿಡದಾವ. ಮತ್ತು ಅವ್ನ ಕಾಲು ಎಟ್ಟದಾವ. ಕೊಡ ನಿಂಗೆ ಕಾಲ ಸಾಕು ನಿಂಗೆ ತಂಡಿ ಭಾಳ ಐತೆ ಹೊರಗೆ. ನಮಗೆ ನಾವು ಸಾಕ್ಸ್ ಹಾಕು. ಸಾಕ್ಸ್ ಹಾಕಿದ್ರು ಪ್ಯಾಂಟ್ ಹಾಕಿ. ನನಗೆ ಹಂಗಂತ ಸಾಕ್ಸ್ ಹಾಕಿನೂ ಪ್ಯಾಂಟ್ ಹಾಕಿನೂ ಅಂತ ಏನು ಅದು ಎಲ್ತೋ ಬೆಚ್ಚಗೈತೆ. ಆ ಫುಟ್ಬಾಲ್ದವ್ರು ಹಾಕೋತಾರಲ್ಲ ಎಟ್ಟು ಎತ್ತರ ಹಂಗೆ ಹತ್ತಲ ಹುಚ್ಚು ಹೋದ ಅವೆಲ್ಲ ತೊಡ ಎಲ್ಲ ತೊಗೋದ್ರೆ ಬಿಡ್ರಿ ಐಡಿಯಾ ಹಾಕಿ ವೇಸ್ಟ್ ಅದ. ನಾವು ಈಗ ಬಂದು ಗೋಕಾಕ ಫಸ್ಟ್ ಅವ್ರದ್ದು ಹುಡುಗರು ತೋರಿಸಿ ಆಮೇಲೆ ಇದು ತೋರಿಸೈತಿ. ಈಗ ಒಂದು ಬ್ಲಡ್ ಚೆಕಪ್ ಮಾಡೋಕೆ ಕರ್ಕೊಂಡ್ಬಂದ ಮ್ಯಾಲೆ ಆಮೇಲೆ ಅವ್ರದ್ದು ತೋರ್ಸ್ಕೊಂಬರಕ್ಕೆ ಇಲ್ಲೇ ಬಾಜು ಹೋಗ್ಬೇಕು. ರಿಪೋರ್ಟ್ ಕೊಡ್ತಕ್ಕ ಔಷಧ ಇನ್ನೂ ತೊಗೊಂಡಿಲ್ಲ ನಾವು. ಹ್ಞೂ ರೀ ಔಷಧ ಮುಂದೆ ರಿಪೋರ್ಟ್ ಬರೋಣ ಹೇಳ್ತೋತಿದ್ದಾರೆ. ಅದ ಇವ್ರದಟ್ಟು ಹುಡುಗರು ತೋರಿಸಿದ್ದಾತು. ಇನ್ನು ಅವ್ರದಟ್ಟು ಚೆಕಪ್ ಮಾಡ್ಸ್ಕೊಳಕ್ಕೆ ಬಂದವು. ಅವರು ಈಗ ಹೋಗಿದ್ದಾರೋ ಅವ್ರ ಡ್ರೆಸ್ಸಿಂಗ್ ಮಾಡ್ಸ್ಕೊಂಬರಕ್ಕೆ ನೀವು ನಿಂತ್ಕೊಂಡಾರು ಆಯ್ತು ಬಂದರು. ಈಗ ಅವ್ರದ್ದು ತೋರಿಸ್ಕೊಂಡ್ರೆ ಮುಗಿತೀವಿ ಹಾಸ್ಪಿಟ್ಲ್. ಇನ್ನು ಮಠ ಫುಲ್ ಹತ್ತು ಇಬ್ಬರು ಈಗ ಆರಾಮ್ ಸರಿ ಬಂದು ಮಲ್ಕೊಂಡ. ಇವ ರಥ ತಗೋದು ಇವತ್ತಾನು ಆರಾಮ್ ಸರಿ ಮುಟ್ಕೊಂಡಾಳು. ಲಕ್ಷ್ಮೀ ಎತ್ಕೊಂತಾಳು. ಆಕಿನ ಎಲ್ಲಿಗೂ ನಾನು ಎತ್ಕೊಂಡು ಬರ್ತಾನೆ. ಎತ್ಕೊಂಡು ಹೋಗಿ ಪಾಪನ